ಚಿಕ್ಕಮಂಗ್ಳೂರಲ್ಲಿ ಕಾಫಿ ಅಂತೂ ತುಂಬಾ ಫೇಮಸ್. ನೀವು ಒಳ್ಳೆ ಕಾಫಿ ಕುಡಿಬೇಕು ಅಂದ್ರೆ ಈ ಜಾಗಕ್ಕೆ ಬರಲೇಬೇಕು. ನೀವು ಕಾಫಿ ಲವರ್ಸ್ ಆಗಿದ್ರೆ ಈ ರೀಲ್ ನ ಸೇವ್ ಮಾಡ್ಕೊಳ್ಳಿ. ಚಿಕ್ಕಮಂಗ್ಳೂರ್ ವೆದರ್ ಗೆ ಕಾಫಿ ಕುಡಿಬೇಕು ಅಂತ ಯಾರ್ಗನ್ಸಲ್ಲ ಹೇಳಿ. ನಾವು ಬಂದಿದೆ ಸಿರಿ ಕಾಫಿ ಬಾರ್ ಅಂಡ್ ಹೋಮ್ ಸ್ಟೇಗೆ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಇವರು ಕಾಫಿನ ಯಾವ ರೀತಿ ಮಾಡ್ಕೊಡ್ತಾರೆ, ಹಾಗೆ ಟೇಸ್ಟ್ ನ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ. ಕಾಫಿ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಚಿಕ್ಕಮಂಗ್ಳೂರಲ್ಲೇ ಫೇಮಸ್ ಕಾಫಿ ಅಂದ್ರೂ ಕೂಡ ತಪ್ಪಾಗಲ್ಲ, ಅಷ್ಟೊಂದು ಸಖತ್ತಾಗಿ ಮಾಡ್ಕೊಟ್ಟಿದ್ರು. ಹಾಗೆ ಕಾಫಿ ಕುಡಿದು ಸ್ಮೋಕ್ ಮಾಡೋಕೆ ಮೇಲೆ ಸ್ಮೋಕಿಂಗ್ ಝೋನ್ ಕೂಡ ಇದೆ. ಬನ್ನಿ ಕಾಫಿ ಶಾಪ್ ನ ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂತ ಇವರನ್ನೇ ಕೇಳೋಣ. ಸರ್, ಶಾಪ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? ಸಿರಿ ಕಾಫಿ ಬಾರ್ ಕೃಷಿ ಹೋಮ್ ಸ್ಟೇ ಅಂತ ಹೇಳಿ ಅಂತ 2012 ಓಪನ್ ಆಗಿದ್ದು. ಕಾಫಿ ಮತ್ತೆ ಐಸ್ ಕ್ರೀಮ್, ಬಿಗ್ ಡ್ಯಾಡಿ ಐಸ್ ಕ್ರೀಮ್ ಪಾರ್ಲರ್ ಅಂತ. ಹೌದು, ಐಸ್ ಕ್ರೀಮ್ ಸಿಗುತ್ತೆ, ಅರುಣ್ ಐಸ್ ಕ್ರೀಮ್. ಕಾಫಿಗಂತೂ ಇಲ್ಲಿ ಅದೇ ಫೇಮಸ್ ಅಂತ ಕೇಳಿದ್ವು, ಅದಕ್ಕೋಸ್ಕರ ಬಂದಿದ್ದೀವಿ. ಡಿಮ್ಯಾಂಡ್ ಇದೆ, ತುಂಬಾ ಫೇಮಸ್. ಎಲ್ಲ ಆಫೀಸರ್ಸ್ ಇವರೆಲ್ಲ ಒಂದು ಇಲ್ಲೇ ಕಾಫಿ ಕುಡಿತಾರೆ. ಮೇಲ್ಗಡೆ ಸ್ಮೋಕಿಂಗ್ ಝೋನ್ ಮಾಡಿದ್ದೇವೆ, ಎಲ್ಲೋ ಕೆಳಗಡೆ ಎಲ್ಲೋ ಸ್ಮೋಕ್ ಮಾಡೋದು. ಹಾಗಾಗಿ ಕ್ವಾಲಿಟಿ ಕಾಫಿ ಕೊಡ್ತಾ ಇದ್ದೀವಿ. ನಾವು ಯೂಸ್ ಮಾಡೋದು 1952 ಗೋಲ್ಡನ್ ಬ್ಲೆಂಡ್ ಕಾಫಿ. ಆ್ಯಕ್ಚುಲಿ ನಾನೇ ಮಾತ್ರ ಇದನ್ನು ಯೂಸ್ ಮಾಡಿದ್ದು. ಈಗ ಬಂದು ನಾವು ಸ್ಟಾರ್ಟಿಂಗಿಂದ ಒಂದು 10 ರೂಪೀಸಿಂದ ಸ್ಟಾರ್ಟ್ ಮಾಡಿದ್ದು ಕಾಫಿ. ಒಂದು ಕಪ್ ಇವಾಗ 10 ರೂಪೀಸ್ ಮಾಡಿದ್ದು, 15 ರೂಪೀಸ್ ಮಾಡಿದ್ದು. ಈಗ 800 ರೂಪೀಸ್ ಬರೀ ಪೌಡರ್ ರೇಟೇ ಆಗಿದೆ. ಹಾಗಾಗಿ 20 ರೂಪೀಸ್ ಕಾಫಿ ಮಾಡ್ತಾ ಇದ್ದೀವಿ ಈಗ. ಹಾಗಾಗಿ ತುಂಬ ಫೇಮಸ್ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ.